ಹೆಲೋ ಸ್ಟೂಡೆಂಟ್ಸ್, SSLC ವಿದ್ಯಾರ್ಥಿಗಳಿಗೆ ಈಗ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ SSLC ಪರೀಕ್ಷೆ ಒಂದು ಕಂಪ್ಲೀಟ್ ಆಗಿದೆ. ನಿನ್ನೆ ರಿಸಲ್ಟು ಸಹ ಅನೌನ್ಸ್ ಮಾಡಿದ್ರು. ಓಕೆನಾ, ರಿಸಲ್ಟ್ ಅನೌನ್ಸ್ ಆದ ನಂತರ ಯಾರಾದರೂ ಫೇಲ್ ಆಗಿದ್ರೆ ಇಲ್ಲ ಅಂತಂದ್ರೆ ನೀವೇನಾದರೂ ನಿಮ್ಮ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ನೀವು ಪರೀಕ್ಷೆ 2 ಬರಿಬೋದಾಗಿರುತ್ತೆ. ಓಕೆನಾ, ಸೊ ಈಗ ನಮ್ಮ ಶಿಕ್ಷಣ ಇಲಾಖೆಯವರು ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಟೈಮ್ ಟೇಬಲನ್ನು ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಈಗ ಬಿಡುಗಡೆ ಮಾಡಿದ್ದಾರೆ. ಈಗ ಟೈಮ್ ಟೇಬಲನ್ನು ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಸೊ ಮೊದಲಿಗೆ ಇಲ್ಲಿ ನೋಟಿಫಿಕೇಶನ್ ಮುಖಾಂತರ ತಿಳಿಸಿರ್ತಕ್ಕಂಥದ್ದು ಏನು ಅಂತಂದರೆ ನೋಡಿ, SSLC ಪರೀಕ್ಷೆ 2 ದಿನಾಂಕ 7/6/2024 ದಿನಾಂಕ 14/6/2024 ನಡೆಸಲಾಗುತ್ತೆ ಅಂತ ಹೇಳಿ ಈಗ ತೀರ್ಮಾನವನ್ನು ತಗೊಳ್ಳಲಾಗಿದೆ ಅಂತ ಹೇಳಿ ಈಗ ನೋಟಿಫಿಕೇಶನ್ ಮುಖಾಂತರ ತಿಳಿಸಿರ್ತಕ್ಕಂಥದ್ದು. ಓಕೆನಾ, ಸೊ ಈಗ ನಾವು ಟೈಮ್ ಟೇಬಲನ್ನು ತಿಳ್ಕೊತಾ ಹೋಗೋಣ. ಯಾವ ದಿನದಂದು ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಇರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಟೈಮ್ ಟೇಬಲ್ ಇದೆ. 2024 SSLC ಪರೀಕ್ಷೆ 2 ವೇಳಾಪಟ್ಟಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ದಿನಾಂಕ 7/6/2024 ಓಕೆನಾ. ದಿನಾಂಕ 7/6/2024 ಶುಕ್ರವಾರ ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್ NCERT ಮತ್ತು ಸಂಸ್ಕೃತ ಈ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಇರುತ್ತೆ. ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30 ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಟೋಟಲ್ ಆಗಿ 3 ಗಂಟೆ 15 ನಿಮಿಷ ನಿಮಗೆ ಎಕ್ಸಾಮ್ ಬರೋದಕ್ಕೆ ಟೈಮ್ ಇರುತ್ತೆ. ಸೊ ಟೋಟಲ್ ಆಗಿ 100 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ತಿಳ್ಕೊತಾ ಹೋಗೋಣ. ಸೊ ನೆಕ್ಸ್ಟ್ 8/6/2024 ಶನಿವಾರ ತೃತೀಯ ಭಾಷೆ ಇರುತ್ತೆ. ಅಂತಂದರೆ ಹಿಂದಿ, ಕನ್ನಡ ನಿಮಗೆ ಯಾವ್ದು ಅಪ್ಲೈ ಆಗುತ್ತೋ ಅದು. ಓಕೆನಾ, ಸೊ ಅದು ಸಹ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:15 ಇರುತ್ತೆ. ಆ್ಯಂಡ್ 80 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಬ್ಜೆಕ್ಟ್ಸ್ಗಳು ಸಹ ಇಲ್ಲಿ ಕೊಟ್ಟಿದ್ರೆ ಓಕೆನಾ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್ ನಿಮಗೆ ಅಪ್ಲೈ ಆಗ್ತಿದ್ರೆ ನೀವು ಈ ಎಕ್ಸಾಮ್ಸನ್ನು ಸಹ ಬರಿಬೇಕಾಗಿರುತ್ತೆ. ಇದು 60 ಮಾರ್ಕ್ಸ್ಗೆ ಇರುತ್ತೆ. ಓಕೆನಾ, ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 12:30 ಮಾತ್ರ ಇರುತ್ತೆ. ನೆಕ್ಸ್ಟ್ 9/6/2024 ಭಾನುವಾರ ರಜಾ ದಿನ ಇರುತ್ತೆ. ಓಕೆನಾ, ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಓಕೆನಾ, ಸೊ ನೆಕ್ಸ್ಟ್ 10/6/2024 ಸೋಮವಾರ ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ. ಗಣಿತ ಮತ್ತು ಸಮಾಜಶಾಸ್ತ್ರ ಇರುತ್ತೆ. ಓಕೆನಾ, ಸೊ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30 ಇರುತ್ತೆ. 80 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ಆ್ಯಂಡ್ ಇನ್ನು ಹಲವಾರು ಸಬ್ಜೆಕ್ಟ್ಸ್ಗಳಿದೆ. ಓಕೆನಾ, ನಿಮಗೆ ಈ ಸಬ್ಜೆಕ್ಟ್ಸ್ಗಳು ಅಪ್ಲೈ ಆಗ್ತಿದ್ರೆ ಓಕೆನಾ ನೀವು ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ಅದರ ಕೆಲವು ವಿದ್ಯಾರ್ಥಿಗಳಿಗಿರುತ್ತೆ ಈ ರೀತಿ. ಓಕೆನಾ, ಸೊ ನಿಮಗೆ ಅಪ್ಲೈ ಆಗ್ತಿದ್ರೆ ನೀವು ಈ ಒಂದು ಎಕ್ಸಾಮ್ಸ್ಗಳನ್ನು ಬರಿಬೇಕಾಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಈಗ ತಿಳ್ಕೊತಾ ಹೋಗೋಣ ಬನ್ನಿ. ನೆಕ್ಸ್ಟ್ ದಿನಾಂಕ 12/6/2024 ಬುಧವಾರ ವಿಜ್ಞಾನ ಇರುತ್ತೆ. ಓಕೆನಾ, ಸೊ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:30 ಇರುತ್ತೆ. ಆ್ಯಂಡ್ 80 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ 13/6/2024 ಗುರುವಾರ ಇಂಗ್ಲೀಷ್ ದ್ವಿತೀಯ ಭಾಷೆ. ನಿಮಗೆ ಕನ್ನಡ ದ್ವಿತೀಯ ಭಾಷೆ ಆಗಿದ್ದರೆ ನಿಮಗೆ 13ನೇ ತಾರೀಕು ಕನ್ನಡ ಇರುತ್ತೆ. ಇನ್ ಕೇಸ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದ್ದರೆ ಇಂಗ್ಲೀಷ್ ಇರುತ್ತೆ. ಅದು ಸಹ ಅಷ್ಟೇ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:15 ಇರುತ್ತೆ. ಆ್ಯಂಡ್ 80 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ 14/6/2024 ಶುಕ್ರವಾರ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಇರುತ್ತೆ. 80 ಮಾರ್ಕ್ಸ್ಗೆ ಇರುತ್ತೆ ಎಕ್ಸಾಮ್. ಓಕೆನಾ, ಸೊ ಟೈಮಿಂಗ್ಸ್ 10:15ರಿಂದ ಮಧ್ಯಾಹ್ನ 1:30 ಇರುತ್ತೆ. ಓಕೆನಾ, ಸೊ ಇಲ್ಲಿ ಒಂದು ಬಾಕ್ಸಲ್ಲಿ ಕೊಟ್ಟಿದ್ರು ನೋಡಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಪ್ರತಿ ವಿಷಯಕ್ಕೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷಗಳನ್ನು ಪರೀಕ್ಷೆಯ ಪ್ರಾರಂಭದಲ್ಲಿ ನೀಡಲಾಗುವುದು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅಂತಂದರೆ ಎಕ್ಸಾಮ್ ಸ್ಟಾರ್ಟಿಂಗಲ್ಲಿ ನಿಮಗೆ 15 ಮಿನಿಟ್ಸ್ ಟೈಮ್ ಕೊಡ್ತಾರೆ ಕ್ವಶನ್ ಪೇಪರನ್ನು ಓದೋದಕ್ಕೆ. ಓಕೆನಾ, ಸೊ ಯಾರಾದರೂ ವಿದ್ಯಾರ್ಥಿಗಳು ನಿಮ್ಮ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ಇಲ್ಲಾಂತಂದರೆ ನೀವು ಪರೀಕ್ಷೆ 1ರಲ್ಲಿ ಫೇಲ್ ಆಗಿದ್ರೆ ನೀವು ಪರೀಕ್ಷೆ 2 ಬರಿಬೋದಾಗಿರುತ್ತೆ. ಆ್ಯಂಡ್ ನಿಮ್ಮ ಮಾರ್ಕ್ಸನ್ನು ಸಹ ಇಂಪ್ರೂವ್ ಮಾಡ್ಕೋಬೋದು. ಓಕೆ, ಸೊ ಇದು ಟೈಮ್ ಟೇಬಲ್ ನಮ್ಮ ಶಿಕ್ಷಣ ಇಲಾಖೆಯವರು ಆಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ, ಸೊ ಈ ಟೈಮ್ ಟೇಬಲನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಟೈಮ್ ಟೇಬಲನ್ನು ಮತ್ತೊಮ್ಮೆ ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.